ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆಗಿರುವಂಥ ಮಾದೋಲಿ ಹೆಂಗೆ ಮಾಡೋದಂತ ತೋರ್ಸತ್ತೀನಿ. ಈ ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೇಲೂ ಇದನ್ನು ಮಾಡತ್ತಾರ. ಹೆಂಗೆ ಮಾಡೋದು ತೋರಿಸ್ತೀನಿ ಬರ್ರಿ. ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಮೊದಲಿಗೆ ನಾವಿಲ್ಲಿ ಮಾದೋಲಿ ಹಿಟ್ಟನ್ನು ಚಾನಿಸಿಟ್ಕೊಂಡೇವಿ. ಇದಕ್ಕೆ 2 kg ಗೋಧಿ, 1/2 kg ಕಡಲೆಬೇಳೆ, 2 ಮುಟ್ಗಿ ಅಕ್ಕಿ ಇವೆಲ್ಲ ಚಂದ ಹಾಕ್ಕೊಂಡು ಗಿರ್ನಿದಾಗ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಮೊಟ್ಟೆ ಇಟ್ಕೊಂಡು ಬೀಸ್ಕೊಂಡು ಬಂದಿರೋದು. ನಾವಿಲ್ಲಿ ಹಿಟ್ಟನ್ನು ಅರ್ಧ ಅರ್ಧ ಮಾಡ್ಕೊಂಡು ನಾದ್ಕೋತೀವಿ. ಯಾಕಂದರೆ 2 kg ಇರೋದ್ರಿಂದ ಒಂದೇ ಸರಿ ನಾದಾಕ ಸರಿ ಆಗಲ್ಲ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋರಿ. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗೆ ನಾದ್ಕೋಬೇಕು. ಸೊ ಚಂದ ನಾದ್ಕೋರಿ. ಮೊದಲೇದಾಗಿ ಎಲ್ರಿಗೂ ಸಾರಿ, ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಹಬ್ಬ ಇರೋದ್ರಿಂದ ನಾನು 2 ದಿನ ಬ್ಯುಸಿ ಆಗಿಬಿಟ್ಟಿದ್ನಿ. ಹಂಗೆ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು, ಟೈಮ್ ಸಿಕ್ಕಿರಲಿಲ್ಲ. ಸೊ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕೆ ಸ್ವಲ್ಪ ಲೇಟ್ ಆಯಿತು. ಸೊ ನೋಡಿರಿ, ಇಷ್ಟು ಗಟ್ಟಿ ಆದ್ರೆ ಸಾಕು. ಸೊ ಇನ್ನರ್ಧ ಹಿಟ್ಟನ್ನು ಇದೇ ಥರ ನಾದ್ಕೊಂಡು ತೆಗೆದಿಟ್ಕೊಳ್ಳೋನು. ಈಗ ನೋಡಿರಿ, ಇದನ್ನು ನಾದ್ಕೊಂಡೇವಿ. ಈಗ ಒಂದು 5 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋನು. ಈಗ ನೋಡಿರಿ 5 ನಿಮಿಷ ಆಗೈತಿ. ಸ್ವಲ್ಪ ನೆನೆದೈತಿ. ಹಂಗೇನಾದ್ರೆ ನಿಮ್ಗೆ ಭಾಳ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನಾದ್ಕೋರಿ, ನೀರು ಹಚ್ಚಿ ನಡಿತೈತಿ. ಇವಾಗ ಈ ಥರ ದಪ್ಪ ದಪ್ಪ ಉಳ್ಳಿ ಮಾಡ್ಕೊಂಡು ಹಿಟ್ಟು ಹಚ್ಚಿ ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೋರಿ. ಸುತ್ತಲೂ ಈ ಥರ ಕ್ರ್ಯಾಕ್ ಆಗತ್ತೈತಿ ಅಂತ ಯೋಚನೆ ಮಾಡಿಬಿಡ್ರಿ. ಹೆಂಗಿದ್ರೂ ನಾವು ಅದನ್ನು ಮುರಿದು ಪೌಡ್ರ್ ಮಾಡೋರ ಇದ್ದೀವಿ. ನೋಡಿರಿ, ಮಾದಲಿ ಮಾಡೋಕೆ ಸ್ವಲ್ಪ ಈ ಥರ ದಪ್ಪ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡು ಚಂದ 2 ಸೈಡ ಬೇಯಿಸ್ಕೋಬೇಕಾಗ್ತೈತಿ. ನಾವಿಲ್ಲಿ 2 ಹಂಚು ಇಟ್ಕೊಂಡೇವಿ. ಯಾಕಂದ್ರೆ ಇವು ಬೇಯೋಕೆ ಸ್ವಲ್ಪ ಲೇಟ್ ಆಗ್ತಾವೆ. ಅದಕ್ಕೆ ಒಂದು ಬೇಯಿಸಿದ ತಕ್ಷಣ ಇನ್ನೊಂದು ಹಾಕ್ಕೊಳಕ್ಕೆ ಅನುಕೂಲ ಆಗ್ತೈತೆ ಅಂತ 2 ಇಟ್ಕೊಂಡೇವಿ. ಚಪಾತಿ ಚಂದ 2 ಸೈಡ್ ಬೇಯಿಸ್ಕೋರಿ, ಹಸಿ ಬಿಸಿ ಇರಬಾರ್ದದ. ಹಂಗೆ ಈ ಥರ 2 ಸೈಡ್ ಚಂದ ಬೇಯಿಸಿದ ಮೇಲೆ ಇವಾಗ ಇದನ್ನು ಮುರ್ಕೋಬೇಕು. ಈ ಥರ ಹಿಂಗೆ ಸಣ್ಣ ಮುರ್ಕೋರಿ. ಸ್ವಲ್ಪ ಆದಷ್ಟು ಎಷ್ಟು ಸಣ್ಣ ಆಗ್ತೈತೆ ನೋಡಿರಿ ಎಷ್ಟು ಸಣ್ಣ ಮುರ್ಕೋರಿ. ಅಂದ್ರೆ ಮಿಕ್ಸರ್ ಬಾದಾಗಂಗಿಲ್ಲ ನಿಮ್ದು. ಸೊ ಅದಕ್ಕೋಸ್ಕರ ಹೇಳಾಕತ್ತೀನಿ. ಅತಿ ಬಿಸಿ ಇದ್ದಾಗೂ ಬೇಡ, ಕೈ ಭಾಳ ಸುಡ್ತಿರ್ತೈತಿ. ಸ್ವಲ್ಪ ಬಿಸಿ ಇದ್ದಾಗ ಮುರ್ಕೋರಿ. ಸುಡ್ತಿರ್ತೈತಿ ಬಟ್ ಸ್ವಲ್ಪ ನೋಡ್ಕೊಂಡು ಮುರ್ಕೋರಿ. ನೋಡಿರಿ, ಇಲ್ಲಿ ನನ್ನ ಕೈಯೆಲ್ಲ ಕೆಂಪಾಗತ್ತವು. ಇಲ್ಲಿ ನಮ್ಮ ಅಕ್ಕನ ಮಗಳು ಬಗ್ಗೆ ಹೆಲ್ಪ್ ಮಾಡತ್ತಾಳೆ ನಮಗೆ. ಇದನ್ನೆಲ್ಲ ಮುರ್ಕೊಂಡ್ಮೇಲೆ ಸ್ವಲ್ಪ ಬಿಸಿ ಇದ್ದಾಗ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಮಿಕ್ಸಿ ಮಾಡ್ಕೋತೀನಿ. ಆರಿದ ನಂತರ ಹಾಕ್ಕೊಳಕ್ಕೆ ಹೋದ್ರೆ ಮಿಕ್ಸರ್ ಬಾದಾಗ್ತೈತಿ ಮತ್ತು ಸಣ್ಣಗೆ ಪೌಡ್ರ್ ಆಗಲ್ಲ, ದಪ್ಪ ದಪ್ಪ ಇರ್ತೈತಿ. ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಇದನ್ನು ಕೇಸರಿ ರವೆ ಇರ್ತೈತಲ್ಲ ಅಷ್ಟು ಸಣ್ಣ ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಸೊ ಇವಾಗಿದ ಆಗೈತಿ. ಇದನ್ನು ಒಂದು ಬುಟ್ಟಿದಾಗ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊರಿ. ಈ ಥರ ಚಂದ ಸ್ಪ್ರೆಡ್ ಮಾಡ್ಕೋಬೇಕು, ಆರಬೇಕದ. ನೋಡಿ, ಇಷ್ಟು ಸಣ್ಣ ಮಾಡ್ಕೊಂಡ್ರೆ ಸಾಕು. ಈಗೆಲ್ಲನೂ ಇದೇ ಥರ ಮಿಕ್ಸಿ ಮಾಡ್ಕೊಂಡು ತೆಗೆದಿಟ್ಕೋತೀನಿ. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡೀನಿ. ನೋಡಿ, ಇಷ್ಟು ಸಣ್ಣ ಆದರೆ ಸಾಕು. ಈಗ ಒಂದು ಬಿಳಿ ಬಟ್ಟೆ ಹಾಸ್ಕೊಂಡು ಇದನ್ನು ಈ ಥರ ಹಾಕಿ ಸ್ಪ್ರೆಡ್ ಮಾಡ್ಕೊಂಡು ಆರಾಕಿಟ್ಕೋತೀವಿ. ಒಂದು 3ರಿಂದ 4 ತಾಸು ಆರಿದ್ರೆ ಸಾಕು. ಬಟ್ ನಾವಿಲ್ಲಿ ಇದನ್ನು ರಾತ್ರಿ ಎಲ್ಲ ಆರಾಕಿಟ್ಕೊಂಡು ನಾಳೆ ಬೆಲ್ಲ ಕುದಿಸ್ಕೋತೀವಿ. ಟೈಮ್ ಇದ್ರೆ ನೀವು 3ರಿಂದ 4 ತಾಸು ಬಿಟ್ಟು ಆದಮೇಲೆ ಬೆಲ್ಲ ಕುದಿಸ್ಕೋಬೋದು. ಬಟ್ ನಮ್ದು ರಾತ್ರಿ ಲೇಟ್ ಆಗಿತ್ತು, ಹಾಗಾಗಿ ನಾವು ರಾತ್ರಿ ಎಲ್ಲ ಆರಾಕಿಟ್ಕೊಳ್ಳೋನು, ನಾಳೆ ಬೆಲ್ಲ ಕುಡಿಸಿರಾತಂಥೇಳಿ ಆರಾಕಿಟ್ಕೊಳಕತ್ತೀವಿ. ನಿಮಗೆ ಹೆಂಗೆ ಅನುಕೂಲ ಆಗ್ತೈತೆ ನೋಡ್ಕೊಂಡು ನೀವು ಮಾಡ್ಕೊರಿ. ಆದಷ್ಟು ಸ್ವಲ್ಪ ಆರಿದ್ರೆ ಚಲೋ. ಒಂದು 3ರಿಂದ 4 ತಾಸರೇ ಆರಬೇಕು. ಈ ಥರ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋನು, ಏನೂ ಹೋಗ್ಲಾರಂಗೆ.
ನೋಡ್ರಿ ನೆಕ್ಸ್ಟ್ ಡೇ ಇದನ್ನು ಒಂದು ಬುಟ್ಟಿದಾಗ ಹಾಕೊಳ್ಳತ್ತೀನಿ. ಇದೆಲ್ಲ ಚಂದ ಆರೈತಿ. ಸೊ ಇವಾಗ ಇದಕ್ಕೆ ಬೆಲ್ಲ ಕುದಿಸ್ಕೊತೀನಿ. 2 ಕೆ ಜಿಯಷ್ಟು ಮಾದಲಿಗೆ ನಾನಿಲ್ಲಿ 1 ಕೆ ಜಿಯಷ್ಟು ಬೆಲ್ಲ ತುರ್ಕೊಳತ್ತೀನಿ. ತುರ್ಕೊಂಡು ಹಾಕೊಳ್ಳೋದ್ರಿಂದ ಗಂಟು ಇರೋಂಗಿಲ್ಲ ಮತ್ತು ಬೇಗನೂ ಮಿಕ್ಸ್ ಆಗ್ತೈತಿ. ಸೊ ಹಾಗಾಗಿ ತುರ್ಕೊಳತ್ತೀನಿ. ನೋಡ್ರಿ ಈಗ 1 ಕೆ ಜಿಯಷ್ಟು ಬೆಲ್ಲ ತುರ್ಕೊಂಡೀನಿ. ಇದಿಷ್ಟ ಆಗಂಗಿಲ್ಲ ಅಂತ ಇನ್ನೊಂದು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿನಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಬೆಲ್ಲ ಹಾಕೋಬೇಕಾಗ್ತೈತಿ. ಇವಾಗ ಇದಕ್ಕೆ ತುರ್ಕೊಂಡಿರೋ ಬೆಲ್ಲ ಹಾಕ್ಕೊಳಕತ್ತೀನಿ. ಬೆಲ್ಲ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಅದ್ರ ಜೊತೆ ಚಂದ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋರಿ. ಈ ಥರ ಕೈಯಾಗ ತೊಗೊಂಡು ಹಿಂಗೆ ಅರಿಬೇಕು, ಆವಾಗದ ಚಂದ ಮಿಕ್ಸ್ ಆಗ್ತೈತಿ. ಇಲ್ಲಾಂದ್ರೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀವು ಒಂದು ರೌಂಡ್ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಈಗ ಎಲ್ಲ ಚಂದ ಮಿಕ್ಸ್ ಆಗೈತಿ. ಇದಕ್ಕೆ ಈಗ ತುರ್ಕೊಂಡಿರೋ ಒಣ ಕೊಬ್ಬರಿ ಹಾಕೋತೀನಿ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋತೀನಿ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ, ಜಾಜಿಕಾಯಿ, ಒಣ ಶುಂಠಿ ಮತ್ತು ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಂಡೀನಿ. ಅದನ್ನ ನಾನು ಇದಕ್ಕೆ ಹಾಕ್ಕೊಂಡೀನಿ. ಮತ್ತು ಈಗ ಇದಕ್ಕೆ ಒಂದು 3 ಚಮಚ ಗಸಗಸೆ, 2 ಚಮಚ ಬಡೆ ಸೊಪ್ಪು ಹಾಕ್ಕೊಳತ್ತೀನಿ. ಗಸಗಸೆ ಸ್ವಲ್ಪ ಹುರ್ಕೊಂಡೀನಿ ಮತ್ತು ಸ್ವಲ್ಪ ಪುಟಾಣಿ ಹಾಕೋತೀನಿ. ಎಲ್ಲಾದರೂ ಒಂದೊಂದು ಕಾಣೋ ಹಂಗೆ ಹಾಕ್ಕೊಂಡೀನಿ, ಜಾಸ್ತಿ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಜಾಸ್ತಿ ಹಾಕೋರಿ. ಇವಾಗ ಇದನ್ನೆಲ್ಲ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಇವಾಗ ಇದೆಲ್ಲ ಚಂದ ಮಿಕ್ಸ್ ಆಗೈತಿ. ನೋಡಿರಿ ಉತ್ತರ ಕರ್ನಾಟಕದ ಸಂಕ್ರಾಂತಿ ಸ್ಪೆಷಲ್ ಮಾದಲಿ ರೆಡಿ ಆಯಿತು. ನೋಡಿರಿ ಇದನ್ನು ಒಂದು ಡಬ್ಬಿ ಒಳಗೆ ಹಾಕಿ ತೆಗೆದಿಟ್ಕೋತೀನಿ. ಆರಾಮಾಗಿ ಒಂದು 20 ದಿನ ಇಟ್ಕೊಂಡು ತಿನ್ಬೋದು. ಸೊ ನೀವು ಒಂದು ಸರಿ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿದ್ರಲ್ಲ ಮಾದಲಿ ಯಾವ ಥರ ಮಾಡೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.